ಜಗತ್ತಿನಲ್ಲಿ ದೇವರು ಕೊಟ್ಟ ಅತ್ಯುತ್ತಮ ಉಡುಗೊರೆನೇ ನಮ್ಮ ತಾಯಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ತಾಯಿ ನೋಡಿರ್ತೀರ ಒಂಚೂರು ಯೂಟ್ಯೂಬ್ ವೀಡಿಯೋಸು ಅದು ಇದು ನೋಡಿರ್ತೀರ ಅಂತಂದರೆ ಅವರಿಗೆ ಯಾವುದನ್ನು ಹೇಳಿದ್ರೆ ಅರ್ಥ ಆಗಲ್ಲ. ಮತ್ತು ನಾನೇ ಹೋಗ್ಬಿಟ್ಟು ನಿಮ್ಮ ಮಗ ಅಂದರೂ ಕೂಡ ಅವರಿಗೆ ಗೊತ್ತಾಗಲ್ಲ. ಸೊ ಆ ಥರದ್ದು ಸ್ಟೇಜ್ ಇಟ್ಕೊಂಡು ಇವಾಗ ನನಗೆ ಒಂದೊಂದು ಥರ ಏನು ಅಂತಂದರೆ ಬೇರೆಯವ್ರಿಗೆಲ್ಲ ನಿಮ್ಗೆ ಅಮ್ಮ ಅಂತ ಸೇವ್ ಮಾಡ್ಕೊಂಡಿರ್ತೀರ ನಿಮ್ಮ ಮೊಬೈಲಲ್ಲಿ. ನನ್ನ ಮೊಬೈಲಲ್ಲಿ ಇದನ್ನೇ ಇಲ್ಲ. ಆ ಥರ ಅಮ್ಮ ಅಂತ ಸೇವ್ ಮಾಡ್ಕೊಳಕ್ಕೆ ಒಂದು ಏನಂತಾರೆ ಆ ನಂಬರು ಇಲ್ಲ. ಆ ಥರದ್ದು ಇದನ್ನು ಮಾತಾಡಬೇಕು ಅಂದ್ರೂ ಅಷ್ಟೇ. ನಿಮ್ಮ ಕಮ್ಯುನಿಕೇಷನಿಗೆ ಹೆಂಗೆ ಹೇಳ್ತೀರಾ? ನಿಮ್ಮಮ್ಮ ಫೋನ್ ಮಾಡಿ ಕೇಳ್ತೀರಾ, ಏನೋ ಅಂಕು ಶೂಟ್ ಆಯಿತಾ, ಏನು ಮಾಡ್ತಿದ್ಯಾ, ಬೇಗ ಮನೆಗೆ ಬಾ, ಏನು ಗೊತ್ತಾಗಲ್ಲ ನಿನಗೆ, ಲೇಟ್ ಆಯಿತು ಅಂತ ಹೇಳ್ಬಿಟ್ಟು ಬೈರ್ತಾರೆ. ಇವಾಗ ನಮಗೆ ಆ ಥರ ಹೇಳೋರೇ ಇಲ್ಲ. ಅವರು ಒಂಥರ ನಮಗೆ ಒಂಥರ ದೇವ್ರಿದ್ದಂಗೆ. ಚಿಕ್ಕ ಮಗುದು ಹೆಂಗೆ ಮೈಂಡ್ಸೆಟ್ಟು ಹಂಗೆ ನಮ್ಮ ತಾಯಿದು ಮೈಂಡ್ಸೆಟ್ಟು. ಅವ್ರ ಹತ್ರ ಹೋಗ್ಬಿಟ್ಟು ನಾನೇ ನಿನ್ನ ಮಗ ಅಂದರೂ ಕೂಡ ನೀನು ಯಾರು ಅಂತಲೇ ಕೇಳ್ತಾರೆ. ಸೊ ಅವ್ರ ಜೊತೆ ಕೂತ್ಕೊಂಡು ನೀವು ಮಾತಾಡೋದೇ ಒಂದು ಅದ್ಭುತ. ಅವರು ನನ್ನ ಲೈಫಲ್ಲಿ ತುಂಬ ಬೇರೆ ಥರನೇ ಪ್ರಭಾವ ಬೀರ್ಬಿಟ್ಟಿದ್ದಾರೆ. ಚಳಿ, ಗಾಳಿ, ಮಳೆ ಏನು ಬಂದರೂ ಕೂಡ ಬಟ್ಟೆ ಇಲ್ಲದೆ ಅವರು ಕೂತ್ಕೊಂಡೇ ಇರ್ತಾರೆ. ಯಾವಾಗಲೂ ಮಲ್ಕೊತಾರೆ, ಯಾವಾಗಲೂ ಎದ್ದೇಳ್ತಾರೆ, ಯಾವಾಗಲೂ ಊಟ ಮಾಡ್ತಾರೆ. ಒಂದು 15-20 ವರ್ಷ, ಒಂದು 15 ವರ್ಷ ಆಯ್ತು ನನಗೆ ತಿಳಿದು ಮಟ್ಟ ಚಿಕ್ಕ ವಯಸ್ಸಿಂದ ಇವತ್ತಿನೂ ಇಂಜೆಕ್ಷನ್